ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡೋದ್ ಕಲೀರಿ. ನಾನ್ ಆಗಿಂದ ನೋಡ್ತಾ ಇದ್ದೀನಿ, ಇಲ್ಲೊಂದಷ್ಟು ಜನ ಇವ್ರೇನು ಹಳ್ಳಿಯಿಂದ ಬಂದಿರೋರೇನು ಅವ್ರೇನು ಕಾರ್ಯಕರ್ತಲ್ವೇ? ಸ್ವಲ್ಪ ಗೌರವದಿಂದ ಕಾಪಾಡಬೇಕು. ನಾವೇನ್ ಮಾತಾಡ್ತೀವಿ ಪಾಪ ಕೇಳವ್ರೆ, 4-5 ಗಂಟೆ ಕಾದವ್ರೆ. ತಾವು ದಯವಿಟ್ಟು ಸ್ವಲ್ಪ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲ ಅರ್ಥ ಆಗ್ತದೆ. ಬರೀ ಫೋಟೋ ತೋರಿಸ್ಬಿಟ್ಟು ಜೈಕರ್ ಹಾಕಿದ ತಕ್ಷಣ ಯಾರಿಗೂ ಸ್ಥಾನ ಸಿಗುದಿಲ್ಲ. ತಟ್ಟೆ ಮರ ಏಟಲ್ಲಿ ಚೆನ್ನಾಗಿ ಗುದ್ದಬೇಕು. ಆಗ ಸ್ವಲ್ಪ ಸುಮ್ಮನೆ ಇರಿ. ಮಾತಾಡ್ಬೇಕಾದ್ರೆ ಎಲ್ಲ ಪಾಪ ಎಲ್ಲ ಹಳ್ಳಿಯಿಂದ ಬಂದವರಿಗೆ ಇನ್ನ ಹೋಗ್ಬೇಕು. ಸ್ವಲ್ಪ ತಾಳ್ಮೆಯಿಂದ ಇಲ್ಲಿರೋ ಹುಡುಗರುಗಳು, ನಾನು ಹಂಗೆ ಯೂತ್ ಕಾಂಗ್ರೆಸ್ ಇಂದ ಬಂದೆ, ಹಿಂಗೆಲ್ಲ ಕಿರ್ಚಿಲ್ಲ ನಾನು. ಸ್ವಲ್ಪ ಇರಿ ನೀವು ಅಷ್ಟೇ, ಇನ್ಯಾರು ಮಾತಾಡ್ಬಾರ್ದು. ಬಂಧುಗಳೇ, ವೇದಿಕೆ ಮೇಲಿರುವಂತ ನಮ್ಮ ರಾಜ್ಯದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ನನ್ನ ಸಹೋದ್ಯೋಗಿಗಳಂತ ಈಶ್ವರ್ ಖಂಡ್ರೆ ಅವರೇ, ಸಾಗರ್ ಖಂಡ್ರೆ ಅವರೇ, ರಹೀಂ ಖಾನ್ ರವರೇ, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ರವರೇ, ಚಂದ್ರಶೇಖರ್ ಪಾಟೀಲ್ ರವರೇ, ಭೀಮರಾವ್ ಪಾಟೀಲ್ ರವರೇ, ಅರವಿಂದ್ ಅರಳಿ ಅವರೇ, ಪುಂಡ್ಲಿಕ್ ರಾಯರೇ, ಬಸನಗೌಡ ಬಾದಳ್ಳಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಜಾಬ್ ಶೆಟ್ಟಿಯವರೇ, ವಿಜಯ್ ಸಿಂಗ್ ರವರೇ, ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರೇ ಮತ್ತು ಎಲ್ಲ ಸಂಘ ಸಂಸ್ಥೆ, ಎಲ್ಲ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಸ್ನೇಹಿತರೆ, ಇದನ್ನು ನನ್ನ ಬದುಕಿನಲ್ಲಿ ಸ್ವಲ್ಪ ಕೂತ್ಕೊಳ್ಳ ಮರಿ, ನನ್ನ ಬದುಕಿನಲ್ಲಿ ಶಾಶ್ವತವಾಗಿ ನೆನಪಿಡುವಂತ ಒಂದು ದಿನ. ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ನಾನು 6 ವರ್ಷಗಳ ಕಾಲ, 6 ವರ್ಷ 3 ತಿಂಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ರು. ಅದಾದ ಮೇಲೆ ಎಂತ ಪರಿಸ್ಥಿತಿಯಲ್ಲಿ ನನ್ನನ್ನ ಆಯ್ಕೆ ಮಾಡಿದ್ರು ಅಂದ್ರೆ, ಆಗ್ತಾನೆ ಜೈಲಿಂದ ಬಂದಿದ್ದೆ. ಗುಂಡ್ರಾಯರು ರಾಜೀನಾಮೆ ಕೊಟ್ಟಿದ್ರು, ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ, ಅವರು ಕೂಡ ನಾನು ಮಾರೋ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು. ಆಗ ಕೋವಿಡ್ ಕೂಡ ಬಂತು, ಒಬ್ರು ಮಾತಾಡ್ತಿರ್ಲಿಲ್ಲ. ಪೇಪರ್ ಹಾಕೋನು ಕೂಡ ರೂಮ್ ಕೆಳಗಡೆ ಪೇಪರ್ ಹಾಕ್ತಿದ್ರು, ಇನ್ನೊಬ್ರು ಮನೆಗೆ ಹೋಗ್ತಿರ್ಲಿಲ್ಲ. ಬೇಕಾದಷ್ಟು ಹೆಣಗಳು ರಾಶಿ 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 ಬೀಳ್ತಾ ಇದ್ದು. ಭೀಕರವಾದಂತ ದೊಡ್ಡ ಸಂದರ್ಭದಲ್ಲಿ ನನ್ನನ್ನ ಅಧ್ಯಕ್ಷರಾಗಿ ಮಾಡಿದ್ರು. ಅಧಿಕಾರ ತೆಗೆದುಕೊಳ್ಳಕ್ ಆಗ್ಲಿಲ್ಲ, ನಿಮ್ಮನ್ನೆಲ್ಲ ಕರೆಸಿ. ಆಗ ಒಂದು ಉಪಾಯ ಹುಡುಕಿ ನಾನು ಒಂದು ಪ್ರತಿಜ್ಞಾ ಕಾರ್ಯಕ್ರಮ ಅಂತೇಳಿ ಝೂಮ್ ಮುಖಾಂತರ ಸುಮಾರು 11,000 ಪಂಚಾಯತಿಗಳಲ್ಲಿ ಮತ್ತು ವಿವಿಧ ಕಡೆ ನೀವೆಲ್ಲ ಸೇರಿ, ನಿಮ್ ಊರಲ್ಲೇ ಸೇರಿ, ಬರೀ ನಾನು ಭಾರತ್ ಜೋಡೋ ಭವನದಲ್ಲಿ ಮಾತ್ರ ಆ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಕೂಡ ವೀಕ್ಷಣೆ ಮಾಡೋಂತ ಒಂದು ಅವಕಾಶವನ್ನ ಮಾಡಿಕೊಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಪಯಣ ಒಳ್ಳೊಳ್ಳೆ ಅನೇಕ ಘಟನೆಗಳನ್ನ ಸಾಕ್ಷಿಗುಡ್ಡೆಯಾಗಿ ಇವತ್ತು ನಿಂತಿದೆ. ಎಲ್ಲ ಚುನಾವಣೆಗಳು ಕೂಡ ಎದುರಿಸಿದ್ದೇವೆ, ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಎದುರಿಸಿದ್ದೇವೆ, ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದೇವೆ. ಈ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಈ ರಾಷ್ಟ್ರದಲ್ಲಿತ್ತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಬಲಿಷ್ಠವಾದ ಬಿಜೆಪಿ ಸರ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನೆಲ್ಲ, ನಮ್ಮ ಪಕ್ಷದ ಕೆಲವರು 17 ಜನರನ್ನ ಕರ್ಕೊಂಡು ಒಂದು ಅವ್ರದೇ ಆದಂತ ಸರ್ಕಾರವನ್ನ ಮಾಡಿ ನಮ್ಮ ಕಾರ್ಯಕರ್ತರು ನಿಮ್ನೆಲ್ಲ ಶಕ್ತಿಯನ್ನ ಕುಂದಿಸಿದ್ರು. ಅಂತ ಸಂದರ್ಭದಲ್ಲಿ
ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ನನ್ನ ಜೊತೆ ಮಾಡಿದ್ರು. ನಾವೆಲ್ಲ ಸೇರಿ ಒಟ್ಟಿಗೆ ದುಡಿದು ಈ ರಾಜ್ಯಕ್ಕೆ 136 ಸೀಟನ್ನ ತೆಗೆದುಕೊಂಡು ಬಂದು, ಆದ್ರೆ ನಿಮ್ ಜಿಲ್ಲೆಯಲ್ಲಿ ಕನಿಷ್ಠ 5 ಸೀಟ್ ಬರ್ತದೆ ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೆ. 5 ಸೀಟ್ ಬರಲಿಲ್ಲ, ಕೇವಲ 2 ಸೀಟ್ ಮಾತ್ರ ಬಂತು. ಆದರೆ ಮುಂದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು ಕೇಳಿದೆ, ಇಲ್ಲ ತಪ್ಪಾಗಿದೆ, ಮುಂದಕ್ಕೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡೋಗಿ ಆ 5 ಅಲ್ಲ 6 ಸೀಟನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ನನಗೆ ಈಗಾಗಲೇ ಮಾತನ್ನು ಕೂಡ ಈಗ ಕೊಟ್ಟಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೇನ್ ಮಾತಾಡಿದ್ದೇವೆ ಆ ಮಾತನ್ನ ನಡೆಸಿಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಪ್ರಣಾಳಿಕೆ ಸಮಿತಿ ಮಾಡಿದು, 5 ಗ್ಯಾರಂಟಿಗಳನ್ನ ಕೊಟ್ಟು ಬಿಜೆಪಿಯವರು ನಗ್ತಾ ಇದ್ರು. ಪ್ರಧಾನಮಂತ್ರಿಗಳು ಸಾಧ್ಯನಾ ಇದು ಅಂತೇಳಿ ಅವರು ಕೂಡ ಗೇಲಿ ಮಾಡ್ತಾ ಇದ್ರು. ಆದ್ರೆ ನಾವು ಇದು ಸಾಧ್ಯನಾ ಇಲ್ಲ ಅನ್ನೋದನ್ನ ನಾವು ಪ್ರತಿದಿನ ನಮ್ಮ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಂತ ತೀರ್ಮಾನವನ್ನ ಮಾಡಿ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. 53ರಿಂದ 54 ಸಾವಿರ ಕೋಟಿ ರೂಪಾಯಿ ಹಣ ಖರ್ಚಾಗ್ತಾ ಇದೆ. ನಮ್ಮ ಗ್ಯಾರಂಟಿಗಳನ್ನು ನೋಡಿ ಕೇಂದ್ರ ಸರ್ಕಾರ, ಬೇರೆ ಬೇರೆ ಬಿಜೆಪಿ ರಾಜ್ಯ ಇರೋಂತ ಆಡಳಿತದಲ್ಲಿರೋಂಥ ಪಕ್ಷಗಳು ಅವರೆಲ್ಲ ಸೇರಿ ನಮ್ಮ ಮಾದರಿ ಗ್ಯಾರಂಟಿಗಳನ್ನ ಅದಕ್ಕೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಪಕ್ಷ ಅನುಷ್ಠಾನಕ್ಕೆ ತಂದು ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿ ಮಾದರಿ ಆಗಿದೆ. ಅನೇಕ ವಿಶ್ವಸಂಸ್ಥೆಗಳು ಇವತ್ತು ಅದನ್ನೆಲ್ಲ ಮೆಚ್ಚಾ ಇದ್ದಾರೆ. ಇದರ ಫಲ ಯಾರು ಸಿಗ್ಬೇಕು? ನಿಮ್ಗೆ ಸಿಗ್ಬೇಕು. ನೀವು ಅಧಿಕಾರಕ್ಕೆ ತಂದ್ರಿ, ನೀವು ಅಧಿಕಾರಕ್ಕೆ ತಂದದ್ಕೆ ಪ್ರತಿಯೊಂದು ಹೆಣ್ಣು ಮಗಳು ಕುಟುಂಬಕ್ಕೂ ಕೂಡ 2,000 ರೂಪಾಯಿಗೆ ಹೋಗ್ತಾ ಇದೆ. ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆ ಕೂಡ ವಿದ್ಯುತ್ ಶಕ್ತಿಗೆ 200 ಯೂನಿಟ್ ವರೆಗೂ ನಾವು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೇವೆ. 10 kg ಅನ್ನಭಾಗ್ಯ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಯುವ ನಿಧಿಯನ್ನ ಕೊಡ್ತಾ ಇದ್ದೇವೆ. ಇದು ಬಿಜೆಪಿಯ ಯಾವ್ದಾರು ಕಾಲದಲ್ಲಿ ಇಂಥ ಕಾರ್ಯಕ್ರಮನ ಕೊಡಕ್ ಆಯ್ತಿತ್ತಾ? ಹಿಂದೆ ಮೋದಿರವರು ಅಧಿಕಾರಕ್ಕೆ ಬರಕ್ಕಿನ ಮುಂಚಿತವಾಗಿ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ನಿಜನಾ? ಎಲ್ಲರ ಅಕೌಂಟ್ಗೂ ಕೂಡ ವಾಪಸ್ ಓಪನ್ ಮಾಡಿಸಿದ್ರು, ಜನ್ಧನ್ ಅಕೌಂಟ್ ಅಂತೇಳಿ. 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಇಲ್ಲೋ? ಏನಾರು ಅನುಷ್ಠಾನಕ್ಕೆ ಬಂದು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾರಿಗಾರು ಬಂತ? ಆದ್ರೆ ನಾವು ನುಡಿದಂತೆ ನಡೆದಿದ್ದೇವೆ.